ತಂದಿರೋದು ಜನಗಳು ಮಾತಾಡ್ಸ್ತಾ ಇದಾರೆ ಗಾಯ್ಸ್. ಮೋಟಿವೇಶನ್ ಕೊಟ್ಟಿದ್ದವಳಿಗೆ ಆಗಲ್ಲ. ತುಂಬಾ ಕಷ್ಟ ಇದೆ ಅಂದ್ಮೇಲೆ ಒಳ್ಳೇದು ಬರುತ್ತೆ ಕೆಟ್ಟದ್ದು. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಯೂಟ್ಯೂಬ್ ಅಲ್ಲಿ ನಿಜವಾಗ್ಲೂ ಇದು ನಂದು ನ್ಯಾಚುರಲ್, ಇನ್ನ ಏನು ಆಗಿಲ್ಲ. ಅಷ್ಟು ಸ್ಪೀಡಾಗಿ ಮಾತಾಡ್ತಾರೆ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿ ಸಕ್ಕದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ತಮ್ಮೇಲೆಲ್ಲಿ ನೋಡಿರ್ತೀರಾ. ಸೊ ಇವತ್ತು ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಥರ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ರೀಲ್ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೀಲ್ ಶೂಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಔಟ್ಫಿಟ್ ನಾನು ಡೆಲ್ಲಿಲಿ ತೊಗೊಂಡಿದ್ದೆ. ಬಟ್ ಮನಾಲಿಲಿ ಡ್ರೆಸ್ ಹಾಕಿದ್ದೆ ಕಾಣಿಸೇ ಇಲ್ಲ. ಅದಾದಮೇಲೆ ಇವತ್ತೇ ಹಾಕಿರೋದು. ಸೊ ಮನಾಲಿಗೆ ಹೋಗೋ ಟೈಮಲ್ಲಿ ಈ ಡ್ರೆಸ್ ನಾನು ಸಡನ್ನಾಗಿ ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು. ಸೊ ಸಕ್ಕತ್ತಾಗಿದೆ. ಏನು ಗೊತ್ತಾ, ಇವಾಗ ನೀಟಾಗಿ ಚಿಕ್ಕೆಲ್ಲ ಬಿಡಿಸ್ಕೊಳ್ಳೋಣ. ಹಂಗೆ ಗೆಟ್ ರೆಡಿ ಏನೇನು ಪ್ರಾಡಕ್ಟ್ ಹಾಕಿ ರೆಡಿ ಆಗ್ತೀನಿ ಅನ್ನೋದು ಆಗಿರುತ್ತೆ. ಸೊ ಇವಾಗ ಫೇಸ್ ಈ ಥರ ಇದೆ. ಸೊ ಇದು ನಂದು ನ್ಯಾಚುರಲ್, ಇನ್ನೂ ಏನೂ ಹಾಕಿಲ್ಲ. ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಏನೇನೆಲ್ಲ ಅಪ್ಲೈ ಮಾಡ್ತೀನಿ ಅನ್ನೋದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡಿ. ಏನು ಗೊತ್ತಾ, ಯೂಟ್ಯೂಬಲ್ಲಿ ನಿಜವಾಗ್ಲೂ ತುಂಬ ಏನು ಹೇಳ್ತಾರೆ ಬೆನಿಫಿಟ್ಸ್ ಇದೆ. ಅಂದರೆ ಮನೇಲಿ ಕುತ್ಕೊಂಡಿರೋರಿಗೆ, ಅಂದರೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ನಿಜವಾಗ್ಲೂ ಏನು ಹೇಳ್ತಾರೆ ತುಂಬ ಚೆನ್ನಾಗಿಯೇ ಕೈ ಹಿಡಿಯುತ್ತೆ. ಬಟ್ ಮೇಯ್ನ್ ಏನಂದರೆ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬಾ ಮುಖ್ಯ. ಸೊ ಹಾಗಾಗಿ ನಾವೀಗ ಮನೆಯಲ್ಲೇ ಇದ್ದೀವಲ್ವಾ. ಸೊ ಎಲ್ಲೂ ಔಟ್ಸೈಡ್ ಹೋಗಿ ದುಡಿಬೇಕು ಅನ್ನೋಷ್ಟು ಏನಿಲ್ಲ, ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಯಾಕೆ ಮನೆಯಲ್ಲೇ ಇದ್ದು ನಾವು ಇದನ್ನು ಟ್ರೈ ಮಾಡಬಾರ್ದು ಅಂದ್ಕೊಂಡು ಒಂದು ಸೆಕೆಂಡ್. ಸೊ ನಾವು ಮನೇಲೇ ಇರ್ತೀವಲ್ವಾ. ಸೊ ಹಾಗಾಗಿ ಯಾಕೆ ಮನೇಲಿದ್ದವರು ಈ ಥರ ಟ್ರೈ ಮಾಡಬಾರ್ದು. ಬಟ್ ಇನ್ನೊಂದು ಏನು ಅಂದರೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಅದನ್ನೆಲ್ಲ ತೊಗೊಳಕ್ಕೆ ರೆಡಿ ಇದ್ದರೆ ಮಾತ್ರ ಸೋಷಿಯಲ್ ಮೀಡಿಯಾ ಮಾಡಬೇಕು ಅಂತ ನನ್ನ ಒಪಿನಿಯನು. ಸೊ ನೋಡೋಣ. ಇವಾಗ ಹೇರ್ ಹಿಂಗೆ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಈ ಡ್ರೆಸ್ಸಿಗೆ ಈ ಥರ ಹೇರು ಸೆಟ್ ಆಗುತ್ತೆ. ಸೊ ನೋಡೋಣ ಈಗ ಹೇಗೆ ರೆಡಿ ಆಗ್ತೀನಿ ಅನ್ನೋದು ತೋರಿಸ್ತೀನಿ. ಬನ್ನಿ ಗಾಯ್ಸ್. ಇವಾಗ ಈ ಒಂದು ಡ್ರೆಸ್ಸಿಗೆ ಈ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಚಿಕ್ಕಬಿದ್ರಿಕಲ್ಲಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಅದ್ರಲ್ಲಿ ತೊಗೊಂಡಿರೋದು. ಇದು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ವೈಟ್ ಕಲರ್ ಅಪೋಸಿಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೊಸ ಫೋನಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಹೋಗ್ಲಿ ಬಿಡು ಯಾರು ಅವೆಲ್ಲ ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ. ಬಟ್ ಇನ್ಮೇಲಾದರೂ ಐ ಹೋಪ್ ಬೆಸ್ಟಾಗಿ ಡೈಲಿ ರೀಲ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ರೀಲ್ಸು ಕೂಡ ವ್ಲಾಗು ಕೂಡ. ಸೊ ಈಗ ಓಲೆ ಆಯಿತು. ಈಗ ಫೇಸ್ಗೆ ಫಸ್ಟ್ ಮಾಯ್ಶ್ಚರೈಸರ್ ಹಾಕೊಂಬಿಡೋಣ. ಇಂಪಾರ್ಟೆಂಟ್, ಯಾವಾಗಲೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಫೇಸ್ಗೆ, ಆವಾಗ ಹೈಡ್ರೇಟ್ ಆಗಿರುತ್ತೆ. ಸ್ಟಾಪ್. ನೀಟಾಗಿ ಕತ್ತಿಗೆಲ್ಲನೂ ಅಪ್ಲೈ ಮಾಡಬೇಕು. ಲೇಔಟ್ಗೆ ಹೋಗಿ ಮಾಡ್ಬೋದಿತ್ತು, ಬಟ್ ಇರಲಿ, ಇನ್ನೊಂದಿನ ಪ್ಲ್ಯಾನ್ ಮಾಡೋಣ. ಅದು ಏನು ಗೊತ್ತಾ, ತುಂಬ ಬೋರ್ ಆಗ್ತಾಯಿದ್ರೆ ನನಗೆ ಫೀಲ್ ಆಗುತ್ತೆ. ಏನು ಮಾತಾಡ್ತಾರೆ ಇನ್ಫ್ಲುಯೆನ್ಸರ್ ಎಲ್ಲ, ಹೇಗೆ ಅಷ್ಟು ಸ್ಪೀಡಾಗಿ ಮಾತಾಡ್ತಾರೆ, ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ತುಂಬ ಕಷ್ಟ ಇದೆ. ಬಟ್ ಪರವಾಗಿಲ್ಲ, ಐ ಟ್ರೈ ಮೈ ಬೆಸ್ಟ್ ಅಂತ ಹೇಳಿ ನೆಕ್ಸ್ಟು ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಡಾಟ್ ಆ್ಯಂಡ್ ಕೀದು ಇದು ಒಂಥರ ನೀರು ಟೈಪ್ ಇದೆ, ಬಟ್ ತುಂಬ ರಿಸಲ್ಟ್ ಚೆನ್ನಾಗಿದೆ. ಫೇಸಿಗೆ ಅಷ್ಟೇ ಅಪ್ಲೈ ಮಾಡ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು $549 ಅಂತ ಇದೆ.
ಬಟ್ ಆಫರಲ್ಲೂ ನಿಮಗೂ ಸಿಗುತ್ತೆ, ನೋಡ್ಕೊಂಡು ತಗೋಬೇಕು. ಯಾರು? ನಮ್ಮ ಅಕ್ಕ ಬಂದು ಗಾಯ್ಸ್, ತೋರಿಸ್ತೀನಿ ರೀ. ಯಾರಮ್ಮ? ಕಳ್ಳಿ ಥರ ನೋಡ್ತಾ ಇದ್ದಾರೆ ಅವರು. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಹೋಮ್ ಟೂರ್. ಯಾಕೆ ಹಿಂಗೆ ಮಾಡಿದ್ರೆ ಹಿಂಗೆ ಹಾಕೋ ಬೇಡ, ಅವ್ರು ಮುಂದೆ ಬಿಡ್ತು. ನಾನು ಜೂಲಿಯಟ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಚಂದ ರೆಡಿ ಆಗ್ತಾ ಇದ್ದೆ. ಯಾರು ಹೇಳಿದ್ರು? ನಿನಗೆ ಅವತ್ತು ಇದೇ ಡ್ರೆಸ್ ಕೊಡ್ತೀನಿ ಅಂದಿದ್ದು. ಈ ಬಾವ ಅದು ರಾಕಿಂಗ್ ಸ್ಟಾರ್ ಎಷ್ಟಿದೆಯಲ್ಲ ಟಾಕ್ಸಿಕ್ ಮೂವಿದು, ಇದನ್ನ ಕೊಡ್ತೀನಿ ಹಾಕೊಂಡು ಮಾಡೆ ಅಂದ್ರೆ ಅವ್ನು ರೆಡಿ ಇಲ್ಲ, ಅವ್ನು ರೆಡಿ ಇಲ್ಲ ಕಣೆ. ಮೀಶೋದಲ್ಲಿ ಚೆನ್ನಾಗಿತ್ತು. ನಾನು ಹೇಳಿದ್ ಕೇಳಲ್ಲ ಅವಳು. ನೀನು ಮಾಡ್ತೀನಂತ ಹೇಳ್ದ ಬರೀ 300 ರೂಪಾಯಿ ಏನೋ ಅಷ್ಟೇ, 300. ನಮ್ಮ ಬಾವ ಚೆನ್ನಾಗಿಲ್ಲ ಇವಾಗ, ಅದು ಬೇರೆದು ಯಾವ್ದೋ ಬಿಟ್ಟಿದ್ದಾರೆ ನೋಡು. ಗೊತ್ತಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಎಸ್, ಇವಾಗ ಬೇಗ ಬೇಗ ರೆಡಿ ಆಗಿ ಸಿಗ್ತೀನಿ, ಬಾಯ್. ಎಸ್ ಗಾಯ್ಸ್, ಇವಾಗ ಈ ಥರ ಫೈನಲ್ ಆಗಿ ರೆಡಿ ಆಗಿದ್ದೀನಿ. ಈಗ ನೆಕ್ಸ್ಟ್ ರೀಲು ಇದು ಎಡಿಟ್ ಯಾವಾಗ ಮಾಡಿ ಬಿಡ್ತೀನೋ ಗೊತ್ತಿಲ್ಲ. ಒಂದು 3 days ಆಗ್ಬೋದಿಲ್ಲ, 2 days ಆಗ್ಬೋದು. ಮೈಕಿಲ್ಲ ವಿಡಿಯೋ ಯಾವುದು? ಸ್ಕಿನ್ ಕೇರ್ದು ಬಿಟ್ಟ ಆಲ್ರೆಡಿ ಬೆಳಗ್ಗೆ ಎಷ್ಟು ಬಿಟ್ಟವಳೆ. ಏನ್ ಗೊತ್ತಾ, ಎಲ್ಲರದು ವ್ಲಾಗ್ ನೋಡಿ ನೋಡಿನೇ ನಾವು ಬೆಳೆಸ್ತಾ ಇದೀವಿ ಹೊರತು ನಾವು ವ್ಲಾಗ್ ಮಾಡಿ. ಸರಿ ಸರಿ ಬನ್ನಿ, ಇವಾಗ ಒಂದು ಕಂಟೆಂಟ್ ರೀಲು ಹಾಗೆ ನಂದು ರೀಲ್ ಶೂಟ್ ಇದೆ, ಬೇಗ ಬೇಗ ಮಾಡಿ ಸಿಗುವ, ಬಾಯ್. ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾಳೆ. ಬಾವ ಫುಲ್ ರೆಡಿ ಆಗ್ಬಿಟ್ಟೈತೆ. ಇವ್ರಿಗೆ ಎಲ್ಲ ಜನಗಳು ಮಾತಾಡ್ಸ್ತಾ ಇದ್ದಾರೆ ಗಾಯ್ಸ್. ಪರಿಚಯ ಹಿಡಿದು ನೀವು ರೀಲ್ಸ್ ಮಾಡೋರಲ್ವಾ ಅಂತ ಫುಲ್ ಮೇಲೋಗ್ಬಿಟ್ಟವಳೆ ಅಕ್ಕ. ಕಾರಲ್ಲೆಲ್ಲ ನಿಲ್ಲಿಸಿ ಮಾತಾಡ್ಸ್ತಾರೆ ಇವ್ರನ್ನ, ಅಲ್ವೇನೆ? ಹೆಂಗ ಅನ್ನಿಸ್ತವಾಗ? ಖುಷಿ ಆಗುತ್ತೆ. ಆಮೇಲೆ ಏನಾಗುತ್ತೆ? ವೆದರ್ ನೋಡಿ ಈ ಥರ ಇದೆ. ಅವಳು ಸೆಟ್ ಮಾಡಲಿ, ನಾನು ಹಂಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು? ನಮ್ಮಮ್ಮನ ಫೇಸ್ ಕಾಣಿಸಲ್ಲ ಮತ್ತು ನಮ್ಮಮ್ಮ. ಇವಾಗ ಬೇಗ ಬೇಗ ಮಾಡೋಣ. ಕಾಣಿಸ್ತೀನಾ? ಕಾಪರೇಟ್ಸ್ ಕಾಣಿಸ್ತಿಲ್ಲ ನೀವು. ಮಗನೇ ಅಂತ ಹೇಳ್ತೀನಿ. ಮಗ್ಬೇಡ, ಹತ್ರ ಬಾ. ನಗ್ಬೇಡ ಮಗನೇ, ನೀನ್ ಹೆಂಡ್ತಿ ನೋಡು, ಸಣ್ಣ ಸಣ್ಣ ಸ್ವಲ್ಪ ಜಗಳ ಮಾಡ್ತಾಳ ಬಿಡ. ನಿನ್ ಭಾಷೆಲಿ ಹೇಳು. ಹಿಂದಕ್ಕೆ ಹೋಗ್ಬೇಡ, ಮುಂದೆ ಬಾ. ಮಗನೇ ಸಣ್ಣ ಸಣ್ಣ ಖುಷಿಯಾಗ ನಿನ್ನ ಜಗಾಡ್ತಾವಳಪ್ಪ. ಅವಳ ಅಮ್ಮಮ್ಮ ಹೆಣ್ಣು ಹೇಳ್ತಿರ್ತಾರ, ನೀನು ಹಾಳು ಮಾಡ್ಬೇಡ. ಅವ್ರ ಡೈಲಾಗ್ ಇದೆ, ಸುಮ್ಮನಿರು. ಆಕಾಶ್ ಅಲ್ಲ, ಒಂದು ಕಂಟೆಂಟ್ ರೀಲ್ ಮಾಡಕ್ಕೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು. ಅದು ನಾನು ಒಬ್ಳೆ ಕಷ್ಟಪಡ್ಬೇಕು, ಕಾಣಿಸಲ್ಲ. ಈ ಕಡೆ ಬರ್ಬೇಕು, ಯಾರು ಕಷ್ಟಪಡಲ್ಲ, ನಾನು ಒಬ್ಳೆ ಕಷ್ಟಪಡ್ಬೇಕು. ಕ್ರೆಡಿಟ್ಸ್ ಗೋಸ್ಟು ವೈಷ್ಣವಿ. ನಾವು ಸುಮ್ಮನೆ ಆ್ಯಕ್ಟ್ ಮಾಡೋದಷ್ಟೇ. ಅವಳು ಸ್ವಲ್ಪ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ನನಗಿನ್ನ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಮಾಡ್ತೀನಿ. ನಿಂದ್ರಿ ಸೊ ಇವಾಗ ನೋಡಿ ಮತ್ತೆ ಕಾಮಿಡಿ. ಡುಮ್ಮ ಒಂದು ಸ್ವಲ್ಪ ನೀವು ನಿಂದೋರು, ನೀವು ಇಬ್ಬರು ಸ್ವಲ್ಪ ಮುಂದೆ ಬರ್ರಿ, ಕಾಣಂಗೆ. ಅವ್ನು ಕಾಣಂಗೆ ಸ್ವಲ್ಪ ಮುಂದೆ ಬಾ. ತರಿಸಿ ನೆಕ್ಸ್ಟ್ ಹಂಗಂದಾದ್ಮೇಲೆ ಇನ್ನೇನಿದೆ? ನೀನು ಸುಮ್ಮನೆ ನಿಂತಿರ್ಬೇಕು. ಅವ್ನು ಹೇಳ್ತಾರ ಹ್ಞೂ ಅಣ್ಣ. ಸರಿ ಸರಿ. ಏನಂತೀಯ?
ಬಾಳಾಗಿದೆ ಅವ್ಳ ಕೈಕಾಲ್ ಮುರ್ದಾಗ ಲೆಕ್ಕ ಜಾಸ್ತಿ ಆಗಿದೆ ಕೈಕಾಲು ಮುರ್ದಾಕ ಅಂತ. ಅವಾಗ ನೀನು ಅವ್ರಿಬ್ಬರು ನಿನ್ ತಳ್ಬೇಕು ನಿಧಾನಕ್ಕೆ ಮುಟ್ಟುವರ ಒಕ್ಕಟ್ಟೆ ಸುಮ್ಮನೆ ಹಿಂಗೆ ತಳ್ಬಿಟ್ಟು ಒಂದ್ 2-3 ಹೊತ್ತಿಗೆ ಮುಂದೆ ಬಾ. ಮುಂದೆ ಬರ್ರಿ ಒಟ್ಲೆ ಮಗನೇ ನನ್ನ ಹೆಂಡತಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ತಾರಪ್ಪ. ಯಾಕೆ ಇವಾಗ ಆಲ್ಮೋಸ್ಟ್ ರೀಲ್ಸ್ ಮುಗಿತ್ತು. ಸೊ ಗ್ಯಾಪಲ್ಲಿ ಇದೊಂದು ಸೆಟ್ ಮಾಡೋಣ ಅಂದ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ. ಇದು ಆನ್ಲೈನ್ ಆರ್ಡರ್ ಮಾಡಿದ್ದೆ. ಹುಷಾರ್ ಬಾ. ಹೊರಟ್ರಾ? ಹೋದ್ರಾ? ಸರಿ ಆಯ್ತು ಹುಷಾರು. ಬಾಯ್ ಬಾಯ್. ಯಾವಾಗ ಕೊಡಿ ಇನ್ನೊಂದು. ಸೊ ಇವಾಗ ರೀಲ್ಸ್ಗೂ ಯೂಸ್ ಆಗುತ್ತೆ, ಯಾವುದನ್ನ ಬರ್ಡೇ ಗಿಡ ಮಾಡೋಕ್ಕೂ ಯೂಸ್ ಆಗುತ್ತೆ. ವೈರ್ ಇಲ್ಲ ನೋಡಿ ಈ ಥರ ಸೆಟ್ ಮಾಡಿ ನೋಡುವ. ನೋಡಿ ಗಾಯ್ಸ್ ಅವಳು ಹೆಂಗೆ ತಿಂತಾವಳೆ ಅಳಸ್ಲಣ್ಣು. ಅಳಸ್ಲಣ್ಣು ತಂದುಕೊಟ್ಟಿದ್ರು. ಸೊ ಎಲ್ಲರೂ ಸೇರಿ ಬ್ಯಾಟಿಂಗ್ ಮಾಡಿ ಬೀಜ ಎಲ್ಲ ಅದರಲ್ಲೇ ಹಾಕ್ಬಿಟ್ಟಿದ್ವಿ. ಇನ್ನು ಎಕ್ಸ್ಟ್ರಾ ಇಲ್ಲಿದೆ. ಈಗ ನಾನ್ ತಂದಿರೋದು ವೈಶು ತಂದಿರೋದು. ಯಾವ್ದದು ವತನ್ದಾರ್ ಮಂಥನ ಅಲ್ಲ ಬಕಾಸುರ ನೀವು. ಇವಾಗ ಒಂದಷ್ಟು ಒಂದೇ ಒಂದು ಕಂಟೆಂಟ್ ವಿಡಿಯೋ ನಾನು ಸುಮಾರು ಒಂದು ಕಂಟಿನ್ಯೂ ನಿಮ್ ಜೊತೆಗೆ ಅದೇ ಇನ್ನು 3 ವಿಡಿಯೋ ನಾವು ಮಾಡಿದ್ವಿ ಸಪ್ರೇಟ್ ಆಗಿ. ಸಪ್ರೇಟಾಗಿ ಅವ್ರವ್ರು ಮಾಡಿದ್ದಾರೆ. ಸೊ ನಾನು ಬರೀ ರೀಲ್ಸ್ ಜಾಸ್ತಿ ಮಾಡ್ತೀನಿ. ಹಾಂ ಕಾಣಿಸುತ್ತಾ? ಇಲ್ಲ. ಗಾಯ್ಸ್ ಎಸ್ ಇವಾಗ ಆಲ್ರೆಡಿ ಫುಲ್ಲು ಬ್ಲ್ಯಾಕ್. ಒಳ್ಳೆ ಈ ಮುಸ್ಲಿಮ್ ಅವ್ರು ಹಾಕೋತಾರಲ್ಲ ಫುಲ್ಲು ಲಾಂಗ್ ಬ್ಲ್ಯಾಕ್ ಬುರ್ಕಾ ಟೈಪು ಲಾಂಗ್ ಇದೆ. ಚೆನ್ನಾಗಿದೆ, ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಯಾ ಎಸ್ ಇವಾಗ ನೋಡೋಣ ಅವ್ರಿಗೆ ಏನು ಬೇಕು ನೋಡಿ. ಮಂಚೆಲ್ಲ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಗಾಳಿಗೋಸ್ಕರ. ಯಾರು ಪಪ್ಪಂದ ಬಿಹೈಂಡ್ ದ ಸೀನ್ ಈ ಥರ ಇತ್ತು. ಸೊ ಇವಾಗ ಜಾಸ್ತಿ ಕಂಟೆಂಟ್ ಏನೂ ಇಲ್ಲ. ಸೊ ಎಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.